ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಕಡಲೆಕಾಳು ಪಲ್ಯ ಮಾಡಿದ್ದಾದಮೇಲೆ ಉಸ್ಲಿ ಮಾಡಿದ್ದಾದಮೇಲೆ ನಾನು ಅಂದರೆ ಸಿಕ್ತೆಕಾಳು ಸ್ವಲ್ಪನೇ ಅಲಸಂದೆ ಕಾಳು ಹಸಿಕಾಯಿ ತಂದಿದ್ರು. ಅದು ಕೂಡ ಸ್ವಲ್ಪ ಎಳೆದು ಸಿಕ್ತೆ ಸೊಟ್ಟು ಥರ ಆಯ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದರೆ ನಾರ್ಮಲ್ ಸ್ಟೀಮಲ್ಲೇ ಬೇಯಿಸ್ಕೊಂಡಿದ್ದೆ. ಅದು ವೀಡಿಯೋ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿದೆ, ಸಾರಿ. ಅದು 15 ಮಿನಿಟ್ಸಿಗೆಲ್ಲ ಬೆಂದೋಗಿತ್ತು. ಆಲ್ಮೋಸ್ಟ್ ನನಗೆ ನೆನಪಿದೆ 329 ಇಟ್ಟಿದ್ದು 350ಗೆಲ್ಲ ಚೆನ್ನಾಗಿ ಬೆಂದೋಗಿತ್ತು. ಕಾಳು ಹಸಿದಲ್ಲ, ಮತ್ತು ಕಾಳುಗಳು ಕೂಡ ಜಾಸ್ತಿ ಇರಲಿಲ್ಲ. ಅದಕ್ಕೋಸ್ಕರ ಒಂದೇ ದಿವಸ 2-3 ರೆಸಿಪೀಸ್ ಅಂತ ಅನ್ಬೋದು. ಕಡಲೆಕಾಳು ಮತ್ತು ಇದು ಪಲ್ಯ ಮತ್ತು ಸಾಂಬಾರು ಅಷ್ಟೇ. ಸಾಂಬಾರೆಲ್ಲ ಮಾಡಿ ಅನ್ನ ಮಾಡಿದ್ದೆ ಅಷ್ಟೇ. ಮುದ್ದೆನ ಮಾಡೋಣ ಅಂದ್ಕೊಂಡೆ, ಸಾಕು ಇಲ್ಲಿಗೆ ಇಷ್ಟೊಂದು ಆಯಿತು ಅಂತ. ಖಾಲಿ ಮಾಡೋದಿಲ್ಲ, ಇರೋದು 2 ಮೆಂಬರ್ಸ್ಗಲ್ಲ. ಬಟ್ ಸಾಂಬಾರು ಮಾತ್ರ ಸಾಂಬಾರು ಇದ್ದರೆ ಮುದ್ದೆ, ಪಲ್ಯ ಇದ್ದರೆ ಆಲ್ಮೋಸ್ಟ್ ಪಲ್ಯನೇ ಮಾಡಿರ್ತೀನಿ. ಬೆಳಿಗ್ಗೆ ತಿಂಡಿ ಏನಾದರೂ ಮಾಡಿದ್ರೆ ಚಪಾತಿ. ಸೊ ಈ ಥರ ಮಾಡ್ತಿದ್ವಿ. ಬಟ್ ಈಗ ಸ್ವಲ್ಪ ಅನ್ನ ಜಾಸ್ತಿ ಮಾಡ್ತಿದ್ದೀನಿ. ದೋಸೆ ಇದೆಲ್ಲ, ಇಡ್ಲಿ ಅದು ಸ್ವಲ್ಪ ಮಾಡಬೇಕು. ಬಟ್ ಸಂಜೆ ಮುದ್ದೆ ಮಾಡ್ತೀನಿ. ಏನಂತಂದರೆ ಕೆಲವೊಮ್ಮೆ ಬಸ್ಸಾರು ಮತ್ತು ಬೇಳೆ ಸಾರು ಇದ್ದಾಗ ಅನ್ನನೇ ಜಾಸ್ತಿ ಇತ್ತು ಅಂತಂದರೆ ಸುಮ್ಮನೆ ವೇಸ್ಟ್ ಮಾಡೋದೇನಕ್ಕೆ ಅಂತೇಳಿ ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇದಕ್ಕೆ ತುಂಬ ಚೆನ್ನಾಗಿತ್ತು ಈ ಪಲ್ಯ. ಏನು ಮಸಾಲೆ ಏನು ಹಾಕಿಲ್ಲ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ಸೊ ಗ್ಯಾಸ್ಟ್ರಿಕ್ ಇತ್ತು ಅಂತಂದರೆ ನೀವು ಹಣ್ಮೆಣ್ಸಿಕಾಯಿ ಸಿಗೋದು ಕಡಿಮೆ, ಹುಡಿಕೊಂಡು ಕೆಲವೊಮ್ಮೆ ಅದೇ ಹಳ್ಳಿಲಾದರೆ ಮೆಣ್ಸಿನ ಗಿಡ ಇದ್ದರೆ ಕಿತ್ಕೊಬರೋದು ಹೋಗಿ. ಬಟ್ ಇಲ್ಲಿ ಸಿಟಿಯಲ್ಲಿ ಹಸಿಮೆಣ್ಸಿಕಾಯಿನೇ ಜಾಸ್ತಿ ಸಿಗ್ತಾ ಇರುತ್ತೆ. ಆ ಮಧ್ಯದಲ್ಲಿ ಒಂದೊಂದು ಇರುತ್ತೆ. ಸೊ ಅದಕ್ಕೆ ನಾವು ಒಣಮೆಣ್ಸಿಕಾಯಿನೇ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಆ್ಯಕ್ಚುಲಿ ಮಸಾಲೆ ಎಲ್ಲ ತುಂಬ ಕಡಿಮೆನೇ ಹಾಕ್ತಾಯಿರ್ತೀನಿ. ನೋಡಿ, ಇದು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೆ, ಸ್ವಲ್ಪನೇ ಮಾಡಿದ್ದು. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಸಾಂಬಾರಿಗೆ ಮತ್ತು ಸ್ವಲ್ಪ ಇದಕ್ಕೆ ಅಂತ ಹಾಕಿದ್ದು. ಕಾಳು ಕೂಡ ತುಂಬ ಬಲ್ತಿರಲಿಲ್ಲ. ಈಗ ಮಾರ್ಕೆಟಲ್ಲಿ ಹೆಂಗೆ ಅಂತಂದರೆ ಹೆಣ್ಮಕ್ಳಾದರೆ ತುಂಬ ಚೆನ್ನಾಗಿ ಚಾಯ್ಸ್ ಮಾಡ್ಕೊಂಡು ತೊಗೊಬರ್ತಾರೆ, ಚೂಸ್ ಮಾಡ್ಕೊಂಡು. ಬಟ್ಟು ಈ ಗಂಡು ಮಕ್ಕಳು ಹೋಯ್ತು ಅಂತಂದರೆ ಅವರು ಜಾಸ್ತಿ ಮೋಸ ಮಾಡೋದು ಜಾಸ್ತಿ ಆಗುತ್ತೆ. ಮಧ್ಯದಲ್ಲಿ ನೋಡ್ತಾನೆ ಸ್ವಲ್ಪ ಚೆನ್ನಾಗಿಲ್ಲೋದೆಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ಅದಕ್ಕೆ ತುಂಬ ಹುಷಾರಾಗಿ ಇರಬೇಕು ಅಂತ ಹುಷಾರಾಗಿ ತೊಗೊಬರ್ಬೇಕು. ಮತ್ತು ಇನ್ನೊಂದು ಮಳೆಗಾಲ, ಮಳೆ ತುಂಬ ಜಾಸ್ತಿ ಬರ್ತಾಯಿದ್ರೆ ಕೂಡ ತರಕಾರಿ ಜಾಸ್ತಿ ದಿನ ಬರೋದಿಲ್ಲ. ಮಳೆಯಲ್ಲೆಲ್ಲ ನೆಂದಿರುತ್ತಲ್ಲ, ಸ್ವಲ್ಪ ಕೊಳೆಯೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಆದಷ್ಟು ಕಡಿಮೆ ಕ್ವಾಂಟಿಟಿಲೇ ತರಿಸ್ಕೊಂಡು ಮಾಡ್ಕೋಬೇಕು. ನಿಯರ್ ಇನ್ನೇನು ಕೆಳಗಡೆ ಹೋದರೆ, ಕೆಳಗಡೆ ಅಂತಲ್ಲ, ಸ್ವಲ್ಪ ಒಂದು 100 ಮೀಟರು 200 ಮೀಟರ್ ಅಷ್ಟು ಹೋದ್ರೆ ಅಂಗಡಿಯೇ ಸಿಗುತ್ತೆ. ಸ್ವಲ್ಪ ಕಾಯಿ ಹಾಕ್ತೆ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದೇ ಸಲ ತುರ್ಕೊಂಡಿದ್ದೆ, ತುಂಬ ದುಡ್ಡು ಜಾಸ್ತಿನೇ. ಸಾಂಬಾರಿಗೂ ಮತ್ತು ಪಲ್ಯ ಮತ್ತು ಉಸ್ಲಿ ಎಲ್ಲದಕ್ಕೂ. ಮತ್ತು ಪಾಯಸನೂ ಕೂಡ ಅವತ್ತೇ ಮಾಡಿದ್ದು. ಸೊ ಅದಕ್ಕೆ ಇಷ್ಟೊಂದೆಲ್ಲ ಐಟಮ್ ಇತ್ತು ಅಂತಲ್ಲ. ಇಂಥ ಸ್ವೀಟ್ ಯಾರೂ ತಿನ್ನೋದಿಲ್ಲ. ಸ್ವೀಟ್ ಕಡಿಮೆನೇ, ನಾನಂತೂ ಸ್ವೀಟೇ ತಿನ್ನೋದಿಲ್ಲ.
ಸೊ ನಮ್ಮ ಕಡೆ ಎಲ್ಲನ ದೀಪಾವಳಿಗಿನ ಲೈಕ್ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಮ್ಮ ಕಡೆ ಗೌರಮ್ಮ ಮತ್ತು ಕುಂತಮ್ಮ ಅಂತ ಕೂರಿಸ್ತಾರೆ. ಅದರಿಂದ ಅಲ್ಲಿ 7 ದಿವಸ ಹಬ್ಬ ಇರುತ್ತೆ. ಸೊ ಅದು ಅಮಾವಾಸ್ಯೆ ಆದಮೇಲೆ ಇಟ್ಬಿಟ್ಟು 9 ದಿವಸ ಅಥವಾ 11 ದಿವಸಕ್ಕೆ ಗೌರಮ್ಮನ ಕೆರೆಗೆ ಬಿಡೋದು. ಸೊ ಆ ಥರ ಎಲ್ಲ ಸಂಪ್ರದಾಯ ಇರುತ್ತೆ. ಆವಾಗ ದೀಪಾವಳಿ ಹಬ್ಬ ಮಾಡೋದು. ಅದು ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾವು ದೀಪಾವಳಿ ದಿವಸ ಜಸ್ಟ್ ಪೂಜೆ ಮಾಡ್ತೀವಿ, ಹಬ್ಬ ಅಂತ ಮಾಡ್ತಾ ಇರಲಿಲ್ಲ. ಗೌರಮ್ಮ ಮತ್ತು ಈ ಕೊಂತಮ್ಮ ಅಂತ ಇದಿತ್ತಲ್ಲ, ಗೌರಮ್ಮ ಹಬ್ಬದ ದಿವಸ ಲೈಕ್ ಸ್ವೀಟ್, ಕೊಂತಮ್ಮ ದಿವಸ ಏನಾದರೂ ಖಾರ ನಾನ್ ವೆಜ್ ಮಾಡಿ. ಸೊ ಕಥೆ ಜಾಸ್ತಿ ಹೇಳ್ತಾ ಇದ್ದೀನಿ ಅನಿಸುತ್ತೆ. ಸೊ ಆ ಥರ ಇರುತ್ತೆ. ಸೊ ನಿಮಗೂ ಕೂಡ ಬೋರ್ ಆಗ್ಬಾರ್ದಲ್ಲ, ಅದೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿದ್ರೆ ಲೈಕ್ ಹಸಿಕಾಳು ಪಲ್ಯ ಅದೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹೊಟ್ಟೆ ಹಸಿವೆಲ್ಲ ಆಗ್ತಾಯಿತ್ತು, ಅದಕ್ಕೆ ಜಸ್ಟ್ ಪಲ್ಯ ಮತ್ತು ಇದನ್ನು ಹಾಕೊಂಡು ತಿಂದಿದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.